Agriculture, the backbone of India's economy and society, faces numerous challenges. Among these is the struggle of farmers across the country to secure fair prices for their crops due to volatile market conditions. To address this issue, Raghunandan developed the Bhumi app, a platform designed to empower farmers, particularly in the rural areas of Hubli, by ensuring they get fair prices for their produce. Raghunandan explained that brokers and middlemen often take a significant share of profits, leaving farmers at a disadvantage. The Bhumi app was created to counter this problem and operates with the guiding principle: the farmer's success is our success. Its primary aim is to eliminate brokers, enabling farmers to directly share details about the crops they grow and the prices they earn, which allows greater market transparency and direct buyer connections. ಈ ದಿನ ನಾವು ಐ ಸಪೋರ್ಟ್ ಫಾರ್ಮರ್ ಅಥವಾ ರೈತರ ಪರ ನಿಲ್ಲುತ್ತೇನೆ ಅನ್ನೋ ಒಂದು ಅಭಿಯಾನದ ಬಗ್ಗೆ ಇಲ್ಲಿ ಹುಬ್ಳಿದಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೀವಿ. ಈ ಕಾರ್ಯಕ್ರಮದ ಮೂಲ ಉದ್ದೇಶ ಅಥವಾ ಯಾಕೆ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅಂದರೆ, ಮೊದಲನೇದು ಆಹಾರದ ಬೇಡಿಕೆ ಹೆಚ್ಚಾಗ್ತಾ ಇದೆ, ರೈತರ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಇನ್ನೊಂದು ಕಡೆ ಕೃಷಿಯಲ್ಲಿ ಲಾಭ ಇಲ್ಲ ಅಂತ ಜನರು ಕೃಷಿಯನ್ನು ಬಿಡ್ತಾ ಇದ್ದಾರೆ. ಮೂರನೇದು, ಇವತ್ತಿನ ದಿವಸ ರೈತನಿಗೆ ತನಗೆ ಸಲ್ಲಬೇಕಾದ ಸ್ಥಾನಮಾನ ಅಥವಾ ಒಂದು ಸಮಾಜದಲ್ಲಿ ಒಂದು ಗೌರವ ದೊರಕ್ತಾ ಇಲ್ಲ. ಈ ಎಲ್ಲ ಒಂದು ಸಮಸ್ಯೆಯನ್ನು ಹೇಗೆ ನಾವು ರೈತನಿಗೆ ಕೊಡಬೇಕು ಅಥವಾ ಹೇಗೆ ಈ ಸಮಸ್ಯೆಗಳನ್ನ ನಾವು ಪರಿಹರಿಸ ಮಾಡಬೇಕು ಅನ್ನೋದಕ್ಕೋಸ್ಕರ ಭೂಮಿ ಸಂಸ್ಥೆ ಒಂದು ಸೇಕ್ರೆಡ್ ಟ್ರಸ್ಟ್ ಮೂಲಕ ಈ ಐ ಸಪೋರ್ಟ್ ಫಾರ್ಮರ್ ಅನ್ನೋ ಒಂದು ಕಾರ್ಯಕ್ರಮನ ಶುರು ಮಾಡಿ ಇದರಲ್ಲಿ 3 ಕಾರ್ಯಕ್ರಮನ ಹಮ್ಮಿಕೊಂಡಿದೆ. ಮೊದಲನೇ ಕಾರ್ಯಕ್ರಮ ರೈತರಿಗೆಲ್ಲ ಫ್ರೀಯಾಗಿ ಭೂಮಿ ಸಂಸ್ಥೆಯಿಂದ ಕಿಸಾನ್ ದರ್ಶನ್ ಅಡಿಯಲ್ಲಿ ಎಲ್ಲರಿಗೂ ಒಂದು ಸಬ್ಸ್ಕ್ರಿಪ್ಷನ್ನ ಮೊಬೈಲ್ ಆ್ಯಪಲ್ಲಿ ಫ್ರೀಯಾಗಿ ಕೊಡ್ತಾ ಇದೆ. ಇದರಿಂದ ಎಲ್ಲ ರೈತರಿಗೂ ಅವರು ಬೆಳೀತಾ ಇರೋಂಥ ಬೆಳೆಗೆ ಗೋಚರತೆ ಸಿಗುತ್ತೆ, ಮಾರುಕಟ್ಟೆ ದರ ಸಿಗುತ್ತೆ. ಹಾಗಾಗಿ ಅವರಿಗೆ ಆಯ್ಕೆ ಹೆಚ್ಚಾಗುತ್ತದೆ. ಅವರು ಮಾಡಬೇಕಾದ್ರೆ ಅಥವಾ ಕೊಳ್ಳಬೇಕಾದ್ರೆ ಆಯ್ಕೆ ಹೆಚ್ಚಾಗೋದ್ರಿಂದ ಅವರು ಹೆಚ್ಚು ಹಣ ಗಳಿಸುವಂಥ ಅವಕಾಶ ಹೆಚ್ಚಾಗುತ್ತೆ. ಎರಡನೇದು, ಈ ರೈತ ಉದ್ಯಮಿಯಾಗಿ ಕೆಲಸ ಮಾಡಿದ್ರೇ ಅವನು ಇದರಲ್ಲಿ ಹೆಚ್ಚು ಹಣ ಗಳಿಸುವಂಥ ಅವಕಾಶ ಆಗೋದು. ಇದಕ್ಕೆ ಅಡ್ವಾನ್ಸ್ ಟೂಲ್ಸ್ ಅಂತ ಏನು ಕರಿತೀವಿ, ಅಂದರೆ ಕ್ರಾಪ್ ಸೈಜ್ ಬೆಳಿಬೇಕಾಗಿರೋಂಥ ಸಹಾಯಗಳು ಅಥವಾ ಅವನಿಗೆ ಬೇರೆ ಬೇರೆ ವ್ಯಾಪಾರಸ್ಥನ ಹುಡುಕಬೇಕಾಗಿರೋಂಥ ಅವಕಾಶಗಳು ಹಾಗೂ ಅವನು ಬೆಳೆಯಲ್ಲಿ ಲಾಭ ಮಾಡ್ತಾ ಇದ್ದಾನ ಇಲ್ವಾ ಅಂತ ತಿಳಿದುಕೊಳ್ಳುವಂಥ ಒಂದು ಅವಕಾಶನ ಮಾಡಿಕೊಡ್ತಾ ಇದ್ದೀವಿ. ಇದಕ್ಕೆ 360 ರೂಪಾಯಿ ಆಗುತ್ತೆ. ಇದನ್ನು ನಾವೇನು ಮಾಡ್ತಾಯಿದ್ದೀವಿ, ಎಲ್ಲ ರೈತರಿಗೂ ಇದನ್ನು 360 ರೂಪಾಯಿ ಕೊಡೋಕ್ಕಾಗದಿರೋದನ್ನ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ನಗರದಲ್ಲಿರುವಂಥ ಪಟ್ಟಣದಲ್ಲಿರುವಂಥ ಜನರಿಂದ ಸ್ಪಾನ್ಸರ್ಶಿಪ್ ಮಾಡಿಸಿ ಇವರನ್ನೆಲ್ಲನೂ ಈ ವೇದಿಕೆಯಡಿ ತಂದು ಇವರೆಲ್ಲನೂ ಉದ್ಯಮಿಯಾಗಿ ಮಾಡಿ ಕೃಷಿ ಒಂದು ಒಳ್ಳೆ ಪ್ರಾಫಿಟಬಲ್ ಉದ್ಯಮ ಆಗಬೇಕು. ಹಾಗಾಗಿ ಮುಂದಿನ ಯುವಕರು ಇದರಲ್ಲಿ ಸೇರ್ಕೋಬೇಕು ಅನ್ನೋದು ನಮ್ಮ ಉದ್ದೇಶ. ಮೂರನೇದು, ಸ್ಥಾನಮಾನ ಅಂತ ಬಂದಾಗ ಸೆಲೆಬ್ರಿಟಿ ಸ್ಟೇಟಸ್ಸೇ ಇಲ್ಲ ರೈತನಿಗೆ. ಅಂದರೆ ಇವತ್ತು ಒಂದು ಒಬ್ಬ ರೈತನಿಗೆ ಹೆಣ್ಣು ಕೊಡಿಸ್ಬಿಡಲ್ಲ ಅನ್ನೋದೊಂದು ದೊಡ್ಡ ವಿಷಯ ಆಗೋಗಿದೆ ಈ ಸಮಾಜದಲ್ಲಿ. ಈ ರೀತಿಯಲ್ಲಿ ನಾವೇನು ಮಾಡ್ತಾಯಿದ್ದೀವಿ ಅಂದರೆ, ಭೂಮಿ ರೈತರ ಪ್ರಶಸ್ತಿ ಅಂತ ಡಿಸೆಂಬರ್ 22ನೇ ತಾರೀಕು ರೈತ ವಿಶ್ವ ದಿನಾಚರಣೆ ಡಿಸೆಂಬರ್ 23ರ ಒಂದು ದಿನ ಹಿಂದೆ ಪರವಾಗಿ ನಾವು ಇದನ್ನು ಮಾಡ್ತಾಯಿದ್ದೀವಿ. ಇದನ್ನು ಬೆಂಗಳೂರಿನ ಪ್ರೆಸ್ ಕ್ಲಬ್ ಆವರಣದಲ್ಲಿ ಮಾಡ್ತಾಯಿದ್ದೀವಿ. ಇದರಲ್ಲಿ 300ಕ್ಕೂ ಹೆಚ್ಚು ಅವಾರ್ಡ್ನ ನಾವು ರೈತರಿಗೆ ಕೊಡ್ತಾ ಇದ್ದೀವಿ. ಈ ಎಲ್ಲ ರೈತರಿಗೂ ನಾವು ಪ್ರಶಸ್ತಿ ಕೊಟ್ಟು ಅವರು ಯಾವುದೇ ಸೆಲೆಬ್ರಿಟಿಗಿನ್ನ ಕಡಿಮೆ ಇಲ್ಲ ಅಂತ ತೋರಿಸೋದು ಉದ್ದೇಶದಲ್ಲಿ ಈ ಕಾರ್ಯಕ್ರಮನ ನಾವು ಹಮ್ಮಿಕೊಂಡಿದ್ದೀವಿ. The app's impact has been appreciated by Hanumesh Yavgal, a prominent journalist and farmer leader who highlighted its critical role in addressing the challenges farmers face. The app, which is available on the Google Play Store, has received a strong response, with thousands of farmers registering to use its services. Through the app, farmers can share information about crops like grains, vegetables, and pulses, and access real-time updates on fluctuating market prices. This enables them to make informed decisions about when and where to sell their produce, giving them more control and earn better. Reportage by Kalmesh Mandyala. ಭೂಮಿ ಸಂಸ್ಥೆ ಕಳೆದ 10 ವರ್ಷಗಳಿಂದ ಈ ಕೃಷಿ ಕ್ಷೇತ್ರದಲ್ಲಿ ಆಧುನಿಕ ತಂತ್ರಜ್ಞಾನ ಡಿಜಿಟಲ್ ಪ್ಲ್ಯಾಟ್ಫಾರ್ಮನ್ನು ಬಳಸಿ ರೈತರಿಗೆ ಒಳ್ಳೆಯ ಮಾರುಕಟ್ಟೆಯನ್ನು ಕೊಡಬೇಕು, ಯೋಗ್ಯ ಬೆಲೆಯನ್ನು ತಲುಪಿಸಬೇಕು. ಮತ್ತು ಈಗ ರಘುನಂದನ್ ಸರ್ ಹೇಳ್ದಂಗೆ ಈ ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ ಮೂಲಕ ರಾಜ್ಯದ ಎಲ್ಲ ರೈತರನ್ನ ತಲುಪುವಂಥದ್ದು, ಅವರಿಗೆ ಆಧುನಿಕ ಒಂದು ಕೃಷಿ ಪದ್ಧತಿ ಏನಿದೆ ಅದನ್ನು ತಲುಪಿಸುವಂಥದ್ದು, ಅವರಿಗೆ ಉಪಕರಣಗಳಿರ್ಬೋದು, ಮಾರುಕಟ್ಟೆ ಮಾಹಿತಿ ಇರ್ಬೋದು ಮತ್ತು ಆಧುನಿಕ ತಂತ್ರಜ್ಞಾನವನ್ನು ಪರಿಚಯಿಸುವಂಥ ಉದ್ದೇಶದಿಂದ ಮಾಡ್ತಾಯಿದೆ.
ಇದ್ರ ಜೊತೆಗೆ ಈಗ ದೇಶ ಕಾಯುವಂಥ ಯೋಧ ಎಷ್ಟು ಮಹತ್ವನೋ ಅಷ್ಟೇ ದೇಶದ ಜನರಿಗೆ ಅನ್ನ ಕೊಡುವಂಥ ರೈತ ಕೂಡ ಬಹಳ ಮುಖ್ಯವಾದಂಥ ವ್ಯಕ್ತಿ. ಹೀಗಾಗಿ ಅವನಿಗೆ ಗೌರವ ಕೂಡ ಸಿಗಬೇಕು, ಸಮಾಜದಲ್ಲಿ ಯೋಧರಿಗೆ ಸಿಗುವಷ್ಟೇ ಗೌರವ ಅನ್ನದಾತರಿಗೂ ಸಿಗಬೇಕನ್ನೋ ಉದ್ದೇಶದಿಂದ ಈ ವರ್ಷದಿಂದ ಪ್ರತಿ ವರ್ಷ ಒಂದು 300 ಜನ ರೈತರನ್ನು, ಪ್ರಗತಿಪರ ರೈತರು, ಒಳ್ಳೆಯ ರೈತರು ಏನಿದ್ದಾರೆ ಅವ್ರಿಗೆ ಬೆಂಗಳೂರಿಗೆ ಕರೆದು ಅವರೇ ಸಂಸ್ಥೆಯ ಭೂಮಿ ಸಂಸ್ಥೆಯ ಖರ್ಚು ವೆಚ್ಚಗಳಲ್ಲೇ ಅವರಿಗೆ ಸಾರಿಗೆ ವ್ಯವಸ್ಥೆ ಇರ್ಬೋದು, ಅವ್ರಿಗೆ ಊಟದ ವ್ಯವಸ್ಥೆ ಇರ್ಬೋದು, ವಸತಿ ವ್ಯವಸ್ಥೆ ಇರ್ಬೋದು, ಎಲ್ಲವನ್ನು ಕೂಡ ಭೂಮಿ ಸಂಸ್ಥೆನೇ ಮಾಡ್ತಾ ಇದೆ. ಆ ಮೂಲಕ ರೈತರು ಕೂಡ ಒಬ್ಬ ಸೆಲೆಬ್ರಿಟಿ ವ್ಯಕ್ತಿ, ಅವರು ಕೂಡ ಗಣ್ಯ ವ್ಯಕ್ತಿ ಸಮಾಜದಲ್ಲಿ ಅನ್ನುವಂಥದ್ದನ್ನು ತೋರಿಸಿಕೊಡುವ ನಿಟ್ಟಿನಲ್ಲಿ ಭೂಮಿ ಸಂಸ್ಥೆ ಕೆಲಸವನ್ನು ಮಾಡ್ತಾ ಇದೆ. ಇದ್ರ ಜೊತೆಗೇ ಈಗಾಗಲೇ ರೈತರು ಏನು ಅವೈಜ್ಞಾನಿಕವಾಗಿ ಬೆಳೆ ಬೆಳೆದಾಗ ಸಹಜವಾಗಿಯೇ ಅವರ ಬೆಳೆಗೆ ಸಿಗುವಂಥ ಬೆಲೆ ಸಿಗೋದಿಲ್ಲ. ಅದನ್ನು ಒಂದು ಸಮತೋಲನ ಕಾಯ್ದುಕೊಳ್ಳೋ ನಿಟ್ಟಿನಲ್ಲಿ ರೈತರು ಮತ್ತು ಗ್ರಾಹಕರ ನಡುವೆ ಒಂದು ಡಿಜಿಟಲ್ ಪ್ಲ್ಯಾಟ್ಫಾರ್ಮನ್ನು ಬೆಳೆಸಿ ಒಂದು ಸೇತುವೆಯಾಗಿ ಭೂಮಿ ಸಂಸ್ಥೆ ಕೆಲಸ ಮಾಡ್ತಾಯಿದೆ. ಈಗಾಗಲೇ ಕಳೆದ 10 ವರ್ಷಗಳಲ್ಲಿ ಸುಮಾರು ಒಂದು 1,00,000ಕ್ಕೂ ಹೆಚ್ಚು ರೈತರನ್ನು ತಲುಪುವಂಥ ಕೆಲಸವನ್ನು ಭೂಮಿ ಸಂಸ್ಥೆ ಮಾಡಿದೆ. ಒಂದು ಇದು ಸೋಷಿಯಲ್ ಎಂಟ್ರಪ್ರೆನ್ಯೂರ್ ಸಂಸ್ಥೆ ಆಗಿದ್ದರೂ ಕೂಡ ಸಾಕಷ್ಟು ರೈತಮುಖಿ ಕೆಲಸಗಳನ್ನು ಮಾಡ್ತಾನೆ. ರೈತರಲ್ಲಿ ಜಾಗೃತಿ ಮೂಡಿಸುವಂಥದ್ದು, ರೈತರು ಕೂಡ ಬಹಳ ಗೌರವದಿಂದ, ಆತ್ಮ ಗೌರವದಿಂದ ಬದುಕುವಂಥದ್ದು, ಅವರು ಆರ್ಥಿಕವಾಗಿ ಸಬಲರಾಗಬೇಕು, ಸಮಾಜದಲ್ಲಿ ಕೂಡ ಅವರು ತಲೆ ಎತ್ತಿ ಬಾಳಬೇಕನ್ನುವ ನಿಟ್ಟಿನಲ್ಲಿ ಅದಕ್ಕೆ ಬೇಕಾಗಿರುವಂಥ ಕೃಷಿ ಕ್ಷೇತ್ರಕ್ಕೆ ಬೇಕಾಗಿರುವಂಥ ಇವತ್ತಿನ ಆಧುನಿಕ ತಂತ್ರಜ್ಞಾನ ಏನಿದೆ, ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ ಏನಿದೆ, ಅದನ್ನು ಅತ್ಯಂತ ಸಮರ್ಥವಾಗಿ ಮತ್ತು ರೈತರಿಗೆ ಉಪಯೋಗಕ್ಕೆ ಬರುವಂತೆ ಅತ್ಯಂತ ಸರಳವಾಗಿ ಭೂಮಿ ಸಂಸ್ಥೆ ಇವತ್ತು ಸಿದ್ಧಪಡಿಸಿದೆ. ಯಾವುದೇ ಒಬ್ಬ ಅನಕ್ಷರಸ್ಥ ರೈತ ಕೂಡ ಈ ಒಂದು ಡಿಜಿಟಲ್ ಪ್ಲ್ಯಾಟ್ಫಾರ್ಮನ್ನು ಬಳಸಬಹುದು. ಅಷ್ಟು ಅದು ಕನ್ನಡದಲ್ಲೇ ಇದೆ, ಅತ್ಯಂತ ಸರಳವಾಗಿ ಕೂಡ ಬಳಸ್ಬೋದಾದಂಥ ಒಂದು ಆಧುನಿಕ ತಂತ್ರಜ್ಞಾನವನ್ನು ಭೂಮಿ ಸಂಸ್ಥೆ ಸಿದ್ಧಪಡಿಸಿದೆ.